ನಮಸ್ತೆ ಕರುನಾಡು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಅರುಣ್. ಇದು 1 ಅವರ್ ಸೀರೀಸ್ದು ಫೈನಲ್ ವಿಡಿಯೋ. ಈ ವಿಡಿಯೋದಲ್ಲಿ ನಿಮಗೆ ನಾನು ಕರ್ಕೊಂಡು ಹೋಗ್ತಾ ಇರೋದು ಮರೈನ್ ಪಾರ್ಕ್, ಅಪ್ಸರ್ಕೊಂಡ ಫಾಲ್ಸ್, ಟೆಂಪಲ್ ಆ್ಯಂಡ್ ಅರೇಬಿಯನ್ ಸೀದು ಟಾಪ್ ವ್ಯೂ. ನಾವು ಹೋಗೋಕ್ಕಿಂತ ಮುಂಚೆ ಲೈಟಾಗಿ ಮಳೆ ಬಂದಿರೋದ್ರಿಂದ ಸುತ್ತ ಗ್ರೀನರೀಸ್ ಕಾಣ್ತಾ ಇತ್ತು. ಇದು ಮಾತ್ರ ಕ್ರೇಜಿ ಆಗಿತ್ತು, ಯಾಕಂದರೆ ಅದನ್ನು ನೋಡ್ತಾ ಇದ್ರೆ ನಮಗೆ ಆ ರೋಡ್ ಫೀಲ್ ಹೇಗಾಗ್ತಿತ್ತು ಅಂತಂದರೆ ಕಾಮ್ ಆ್ಯಂಡ್ ರಿಲ್ಯಾಕ್ಸ್, ಅಷ್ಟು ಪೀಸ್ ಅನಿಸ್ತಾ ಇತ್ತು ಮಾತ್ರ ಮನಸ್ಸಿಗೆ. ಫೈನಲಿ ನಾವು ಅದನ್ನು ಎಂಟ್ರಿ ಗೇಟ್ನ ರೀಚ್ ಆದ್ವಿ. ಗಾಡಿನ ಪಾರ್ಕ್ ಮಾಡಿ ಎಂಟ್ರಿ ಟಿಕೆಟ್ನ ತಗೊಂಡು ಫಾಲ್ಸ್ ಕಡೆ ಹೊರಟ್ವಿ. ಲೈಟಾಗಿ ಒಂದು ಬೋರ್ಡ್ ಹಾಕಿದ್ದಾರೆ ಅಲ್ಲಿ, ಆ ಬೋರ್ಡ್ನ ಹಂಗೆ ಒಂದು ಸ್ವಲ್ಪ ಕಣ್ಣು ಆಡಿಸ್ಕೊಂಡು ಹೊರಟ್ವಿ. ಸ್ಟಾರ್ಟಿಂಗಲ್ಲಿ ಹೋಗ್ತಿದ್ದಂಗೆ ನಮಗೊಂದು ಓಪನ್ ಸ್ಪೇಸ್ ಇದೆ. ಅದು ಬಂದ್ಬಿಟ್ಟು ನೀವು ಜಸ್ಟ್ ಏರಿಯಾ ವ್ಯೂ ನೋಡ್ಬೋದು. ಲಾಂಗ್ ಡಿಸ್ಟೆನ್ಸಿಂದ ಟಾಪ್ ವ್ಯೂವಲ್ಲಿ ಬೀಚ್ ನೋಡ್ತೀರಾ. ಆಮೇಲೆ ಕೆಳಗಡೆ ಎಲ್ಲ ಕೊಕೊನಟ್ ಟ್ರೀಸ್ಗಳೆಲ್ಲ ಬೆಳ್ಕೊಂಡಿದ್ದಾವೆ, ಅದನ್ನೆಲ್ಲ ನೋಡ್ತೀರಾ. ಅದೊಂಥರ ಕ್ರೇಜಿ ವ್ಯೂ ಇದೆ. ಅದನ್ನು ನೋಡಿಕೊಂಡು ಟೆಂಪಲ್ ಹೋಗೋಣ ಅಂದ್ಕೊಂಡ್ವಿ. ಟೆಂಪಲ್ ಕ್ಲೋಸ್ ಆಗಿತ್ತು. ಹಾಗೆ ಸೀದಾ ಫಾಲ್ಸ್ ಕಡೆ ಹೊರಟ್ವಿ. ಒಂದು 40 to 50 ಸ್ಟೆಪ್ಸ್ ಇದ್ದಾವೆ. ಅದನ್ನು ಇಳಿದ್ರೆ ಫಾಲ್ಸ್ ಕಾಣುತ್ತೆ ನಿಮಗೆ. ಇದನ್ನೆಲ್ಲ ನೋಡ್ತಾ ಇದ್ದರೆ ನನಗೆ ಭೀಮೇಶ್ವರ ಕೂಡ ನೆನಪಾಗುತ್ತೆ. ಭೀಮೇಶ್ವರ ಅದು ಕೂಡ ಟೆಂಪಲ್ ಪಕ್ಕನೇ ಫಾಲ್ಸ್ ಇದೆ. ಅದು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಲ್ಲಿ ಬರುತ್ತೆ. ಅದು ಮಾತ್ರ ಮಸ್ತಾಗಿದೆ, ಸೇಮ್ ಇದೆ ಅಂತ ಅನಿಸ್ತು. ಬಟ್ ಇಲ್ಲಿ ನೀರೊಂದು ಸ್ವಲ್ಪ ಕಡಿಮೆ ಬೀಳ್ತಾ ಇತ್ತು. ಮಳೆಗಾಲದಲ್ಲಿ ಹೋದ್ರೆ ಫುಲ್ಲು ಜೋರ ಮಳೆ ಇದ್ದಾಗ ಜಾಸ್ತಿ ನೀರು ಬರ್ತಾ ಇರುತ್ತೆ. ಅಲ್ಲಿನ ಲೋಕಲ್ ಹುಡುಗರೆಲ್ಲ ಸ್ವಿಮ್ಮಿಂಗ್ ಮಾಡ್ತಾಯಿದ್ರು, ಡೈ ಜಂಪ್ ಮಾಡ್ತಾಯಿದ್ರು. ಸೊ ಅವ್ರ ಟೈಮ್ನ ಸಖತ್ತಾಗಿ ಸ್ಪೆಂಡ್ ಮಾಡ್ತಾಯಿದ್ರು. ಅದನ್ನು ನೋಡಿಕೊಂಡು ನಾವು ಮರೈನ್ ಪಾರ್ಕ್ ಕಡೆ ಹೊರಟ್ವಿ. ಮರೈನ್ ಪಾರ್ಕ್ ಕಡೆ ಯಾಕೆ ಹೊರಟಿದ್ವಿ ಅಂತಂದರೆ ನಾವು ಅರೇಬಿಯನ್ ಸೀದು ಟಾಪ್ ವ್ಯೂ ನೋಡಬೇಕಲ್ವ, ಅದಕ್ಕೋಸ್ಕರ. ಮರೈನ್ ಪಾರ್ಕಲ್ಲಿ ಕೂಡ ಎಂಟ್ರಿ ಟಿಕೆಟ್ನ ತಗೊಂಡ್ವಿ. ಒಂದು ಸ್ವಲ್ಪ ದೂರ ನಡಿಬೇಕಾಗಿತ್ತು ಆ ಟಾಪ್ ವ್ಯೂ ನೋಡೋಕ್ಕೋಸ್ಕರ. ಅಲ್ಲಿ ಅವರ ಗಾರ್ಡನ್ ಮಾತ್ರ ಕ್ರೇಜಿಯಾಗಿತ್ತು. ಫುಲ್ಲು ಸುತ್ತಮುತ್ತ ಗಿಡ ಮರ ಎಲ್ಲ ಬೆಳೆಸಿದ್ದಕ್ಕೋಸ್ಕರ ಫುಲ್ಲು ಕೀಟಗಳು, ಮಂಗಗಳೆಲ್ಲ ಇದ್ವು. ಮತ್ತು ಅವರು ಡಿಸೈನ್ ಆಗಿ ಕನ್ಸ್ಟ್ರಕ್ಷನ್ಸ್ ಕೂಡ ಮಾಡಿದ್ದಾರೆ ಅಲ್ಲಿ ಒಳಗಡೆ, ಪಾರ್ಕ್ ಒಳಗಡೆ. ಅದು ಮಾತ್ರ ಮಸ್ತಾಗಿದೆ ನೋಡೋಕ್ಕೆ. ಆಮೇಲೆ ಅದನ್ನು ನೋಡ್ತಾ ಎಂಜಾಯ್ ಮಾಡ್ತಾ ತರಲೆ ಮಾಡ್ತಾ ಅದೊಂದು ಆರ್ಚ್ ಥರ ಸಿಕ್ತು. ಅಂದರೆ ಅಲ್ಲಿ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾರೆ. ಅಲ್ಲಿ ಕುತ್ಕೊಂಡು ಅಲ್ಲಿ ಸ್ವಲ್ಪ ಅರೇಬಿಯನ್ ಸೀನ ಟಾಪ್ ವ್ಯೂವಿಂದ ನೋಡಿದ್ವಿ, ಮಜಾ ಮಾಡಿದ್ವಿ. ನಾವು ಅಷ್ಟಕ್ಕೆ ಬಿಡಲಿಲ್ಲ. ಮತ್ತೆ ಮೇಲ್ಗಡೆ ಅದೇನೋ ಸ್ಟೆಪ್ಸ್ ಥರ ಕಾಣ್ತಾ ಇತ್ತು ಅಂತ ಮತ್ತೆ ಸ್ಟೆಪ್ಸ್ ಹತ್ಕೊಂಡು ಹೋದ್ವಿ. ಸ್ಟೆಪ್ಸ್ ಹತ್ಕೊಂಡು ಹೋದರೆ ಮಾತ್ರ ಇದು ಬೆಂಕಿ ಕ್ರೇಜಿ ವ್ಯೂ. ನೀವು ಎಷ್ಟು ದೂರ ನಿಮ್ಮ ಕಣ್ಣು ಕಾಣುತ್ತೆ ಆ ಬೀಚ್ ಸೈಡಲ್ಲಿ, ಅಷ್ಟು ದೂರ ಬೀಚ್ ಕಾಣಿಸ್ತಾ ಇದೆ. ಬೋಟೆಲ್ಲ ಚಿಕ್ಕ ಚಿಕ್ಕದಾಗಿ ಕಾಣಿಸ್ತಾ ಇದೆ ಹೋಗ್ತಾ ಇರೋದು. ಮಧ್ಯ ದ್ವೀಪಗಳು ಕೂಡ ಕಾಣಿಸ್ತಾ ಇದೆ. ಏನೋ ಒಂಥರ ಮೈಂಡ್ಗೆ ಫುಲ್ ರಿಲ್ಯಾಕ್ಸ್ ಫೀಲ್ ಅನ್ನೋ ಥರ ಅನ್ನಿಸ್ತಾ ಇತ್ತು. ನಾವು ಇಷ್ಟು ದೂರದಿಂದ ಬೀಚ್ ನೋಡಿದ ಮೇಲೆ ನಮ್ಮ ಮನಸ್ಸು ಕೇಳದೆ ಇರತ್ತಾ, ಬೀಚಲ್ಲಿ ಹೋಗಿ ಆಟ ಆಡೋಣ ಅಂತ ಅನ್ನಿಸ್ತು. ಸೊ ಕೆಳಗಡೆ ಹೋಗಿ ಬೀಚಲ್ಲಿ ಒಂದು ಸ್ವಲ್ಪ ಹೊತ್ತು ಆಟ ಆಡಿದ್ವಿ. ಆಟ ಆಡಿಕೊಂಡು ಮತ್ತೆ ನಮ್ಮ ಮನೆ ಕಡೆ ನಮ್ಮ ಪಯಣನ ನಡೆಸಿದ್ವಿ. ಸೊ ಇದು ಬಂದ್ಬಿಟ್ಟು ನಮ್ಮ 1 ಅವರ್ ಸೀರೀಸ್ದು ವೀಡಿಯೋಸ್ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬಾಯ್.